ಈಗ ಸರ್ವೇ ಸಾಮಾನ್ಯವಾಗಿ ಸುಮಾರು ವರ್ಷಗಳಿಂದ ಇಲ್ಲಿ ಬ್ರಹ್ಮಾವರ ಸುತ್ತಮುತ್ತಲಿನಲ್ಲಿ ಅಗ್ನಿ ಅವಘಡಗಳು ಭಾರಿ ಸಾಮಾನ್ಯವಾಗಿ ನಡೀತಿದೆ. ಅದನ್ನ ನಾವು ಸಾಮಾನ್ಯ ಜನರೇ ಸುಮಾರು ವರ್ಷದಿಂದ ಅದನ್ನ ನಿರ್ವಹಿಸ್ಕೊಂಡು ಬರ್ತಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲೆಲ್ಲರೂ ಬೆಂಕಿ ಅವಘಡಗಳಾದರೆ, ಈಗ ಬೆಂಕಿ ಅವಘಡಗಳು ಖಾಲಿ ಜಾಗದಲ್ಲಿ ಬೀಳುವ ಬೆಂಕಿ ಮಾತ್ರ ಅಲ್ಲ, ನೀರಿನ ಅವಘಡಗಳು ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಆದರೆ ಅದನ್ನ ನಿರ್ವಹಿಸಲಿಕ್ಕೆ ಸಾಮಾನ್ಯ ಜನರಿಗೆ ಆಗುವುದಿಲ್ಲ. ಅಂಥ ಪರಿಸ್ಥಿತಿಗಳಲ್ಲಿ ನಮಗೆ ಅಗ್ನಿಶಾಮಕ ಠಾಣೆ ಭಾಳ ಹತ್ತಿರದಲ್ಲಿದ್ದರೆ ಅದು ಭಾಳ ಹೆಲ್ಪ್ ಆಗ್ತದೆ ಜನರಿಗೆ. ಅಂಥದ್ದೊಂದು ಡಿಮಾಂಡ್ ಇಟ್ಕೊಂಡು ಸುಮಾರು ವರ್ಷದಿಂದ ಬ್ರಹ್ಮಾವರದ ಜನರು ಇದನ್ನ ಕೇಳ್ತಾ ಬರ್ತಿದ್ದಾರೆ. ಆದರೆ ಅದು ಇಲ್ಲಿವರೆಗೆ ಅದು ಕಾರ್ಯಕಾರಿಯಾಗಿ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನ ನಿರ್ವಹಿಸಲಿಕ್ಕೋಸ್ಕರ ನಮಗೆ ಒಂದು ಅಗ್ನಿಶಾಮಕ ಠಾಣೆ ಹತ್ತಿರದಲ್ಲಿದ್ದರೆ ಒಳ್ಳೆಯದು. ಯಾಕಂದರೆ ಈಗ ನಾವು ಕಾಲ್ ಮಾಡಿದಾಗ ಅವರು ಉಡುಪಿ ಅಥವಾ ಕುಂದಾಪುರ ಭಾಗದಿಂದ ಬರಬೇಕಾಗ್ತದೆ. ಸಾಮಾನ್ಯವಾಗಿ ಬೆಂಕಿ ಬಿದ್ದಾಗಿ ಒಂದು 40-50 ಮಿನಿಟ್ಸ್ ಆಗುವಾಗ ಅದು ಏನು ಬೆಂಕಿ ಬಿದ್ದಿರ್ತದೆ ಅದನ್ನ ಸಾಮಾನ್ಯ ಜನರೇ ಇಲ್ಲಿ ನಿರ್ವಹಿಸಿ ಬಿಟ್ಟಿರ್ತಾರೆ. ನೀರು ಬಿಟ್ಟು ಅಥವಾ ಸೊಪ್ಪುಗಳನ್ನು ಕಡ್ದು ಏನಾದರೂ ಮಾಡಿರ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾದರೂ ದೊಡ್ಡ ಆಕಸ್ಮಿಕ ಬೆಂಕಿ ಬೀಳಬಾರ್ದು, ಆದರೆ ಬಿದ್ದರೆ ಅದನ್ನ ನಿರ್ವಹಿಸಲಿಕ್ಕೋಸ್ಕರ ಅಗ್ನಿಶಾಮಕ ಠಾಣೆ ಹತ್ತಿರದಲ್ಲಿದ್ದರೆ ನಮಗೆ ಭಾರಿ ಸುಲಭವಾಗುತ್ತೆ. ಬ್ರಹ್ಮಾವರ ತಾಲೂಕಿನಲ್ಲಿ ಅಗ್ನಿಶಾಮಕ ದಳದ ಅಗತ್ಯ ಬಹಳ ಉಂಟು. ಯಾಕಂದರೆ ಇಲ್ಲಿ ಬಹಳಷ್ಟು ಕಡೆ ಬೆಂಕಿ ಅವಘಡ, ನೀರಿನ ಅವಘಡ ಎಲ್ಲ ಆಗ್ತಾ ಉಂಟು. ನಾವು ಉಡುಪಿ ಅಥವಾ ಕುಂದಾಪುರ ಕರೆಯುವ ತುಂಬ ಲೇಟ್ ಆಗ್ತಾಯಿದೆ, ತುಂಬ ನಷ್ಟ ಆಗ್ತಾ ಉಂಟು. ಅದು ಈ ಬಿಸಿಲಿನ ಸೀಸನ್ನಲ್ಲಿ ತುಂಬ ಕಡೆ ಬೆಂಕಿ ಬಿದ್ದು ಬಹಳ ನಷ್ಟ ಎಲ್ಲ ಆಗ್ತಾಯಿದೆ. ಆದ್ದರಿಂದ ಬ್ರಹ್ಮಾವರಕ್ಕೆ ಅತಿ ಶೀಘ್ರದಲ್ಲಿ ಇದೊಂದು ಮಂಜೂರಾತಿ ಎಲ್ಲ ಆಗ್ತಾ ಉಂಟು, ಆದರೆ ಅತಿ ಶೀಘ್ರದಲ್ಲಿ ಒಂದು ಫೈರ್ ಸ್ಟೇಷನ್ ಆಗಬೇಕಂತ ನಮ್ಮ ಅಭಿವೃದ್ಧಿ ಸಮಿತಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ. ಇಲ್ಲಿ ಬ್ರಹ್ಮಾವರದಲ್ಲಿ ಯಾವುದೇ ದೊಡ್ಡ ದೊಡ್ಡ ಈಗ ನಮಗೆ ಒಂದು ಶುಗರ್ ಫ್ಯಾಕ್ಟ್ರಿ ಉಂಟು, ಬರೀ ಹೆಸರಿಗೆ. ಒಂದು ಆಕಾಶವಾಣಿ ಉಂಟು, ಅದು ಹೆಸರಿಗೆ. ಕೃಷಿ ಕೇಂದ್ರ ಉಂಟು, ಅದೇನು ಅಷ್ಟೊಂದು ಯಾವುದು ಡೆವಲಪ್ಮೆಂಟ್ಸ್ ಇಲ್ಲ. ಅದು ಬ್ರಹ್ಮಾವರಕ್ಕೆ ಒಳ್ಳೊಳ್ಳೆಯ ಪ್ರೋಗ್ರಾಮ್ ಕೊಟ್ಟು ಈ ಬ್ರಹ್ಮಾವರವನ್ನು ಒಂದು ದೊಡ್ಡ ಸಿಟಿಯನ್ನಾಗಿ ಮಾಡಬೇಕಂತ ನಾವು ಜಿಲ್ಲಾಡಳಿತ ಕಡೆಗೆ ಕೇಳ್ಕೊಳ್ತಾ ಇದ್ದೇವೆ.